ನಿಮಗೆ ಟೆನ್ನಿಸ್ ಎಲ್ಬೋ ಅನ್ನೋ ಕಂಡೀಷನ್ ಬಗ್ಗೆ ಗೊತ್ತಾ? ನಿಮಗೆ ಎಲ್ಬೋಲಿ ಪೇಯ್ನ್ ಆಗ್ತಿದೆ, ಆಕ್ಟಿವಿಟಿ ಮಾಡಿದಾಗ ಏನೋ ಮಾಡಕ್ಕೆ ಹೋದಾಗ ಪೇಯ್ನ್ ಆಗ್ತಿದೆ ಅಂತ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಟೆನ್ನಿಸ್ ಎಲ್ಬೋ ಇದೆ ಅಂತ ಹೇಳಿದಾರ. ಬಟ್ ಇದರಲ್ಲಿ ತಮಾಷೆ ವಿಷಯ ಏನಂದರೆ 95% ಜನಕ್ಕೆ ನಾನು ಟೆನ್ನಿಸ್ ಎಲ್ಬೋ ಇದೆ ಅಂದಾಗ, ಏನು ಸರ್ ನಾನು ಟೆನ್ನಿಸ್ ಆಡೇ ಇಲ್ಲ ಲೈಫಲ್ಲಿ, ನನಗೆ ಹೆಂಗೆ ಸರ್ ಟೆನ್ನಿಸ್ ಎಲ್ಬೋ ಆಯಿತು ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಮರ್ದೀಪ್, ಆರ್ಥೋಪೆಡಿಕ್ ಸರ್ಜನ್, ಶಿವಮ್ ಅಡ್ವಾನ್ಸ್ಡ್ ಆರ್ಥೋಕೇರ್ ಹಾಸ್ಪಿಟಲ್, ಬಸವೇಶ್ವರ ನಗರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಟೆನ್ನಿಸ್ ಎಲ್ಬೋ ಅಂದರೆ ಏನು, ಯಾಕಾಗುತ್ತೆ, ಯಾವ ಥರ ನಿಮಗೆ ಗೊತ್ತಾಗುತ್ತೆ ಇದು ಅದೇನಾ ಅಂತ, ಮತ್ತು ಅದು ರಿಯಲಿ ಟೆನ್ನಿಸ್ ಆಡೋರಿಗೆ ಬರುತ್ತಾ ಅಥವಾ ಕಾಮನ್ ಪೀಪಲ್ಗೂ ಬರುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ. ಹಾಗಾದರೆ ಇದು ಟೆನ್ನಿಸ್ ಎಲ್ಬೋ ಅಂದರೆ ಏನು? ಟೆನ್ನಿಸ್ ಎಲ್ಬೋ ಅನ್ನೋದು ಒಂದು ನಿಕ್ ನೇಮ್. ಅದು ಆ್ಯಕ್ಚುಲಿ ಟೆನ್ನಿಸ್ ಪ್ಲೇಯರ್ಸಲ್ಲೇ ಬರುತ್ತೆ ಅಂತ ಅಲ್ಲ, ಇದನ್ನು ಲ್ಯಾಟ್ರಲ್ ಎಪಿಕಾಂಡೈಲೈಟಿಸ್ ಅಂತ ಕರಿತೀವಿ. ಹಾಗಾದರೆ ಏನು? ನಮ್ಮ ಈಗ ಒಂದು ಕೈಯಿನ ಒಂದು ನೀವು ಶೇಪ್ ನೋಡಿದ್ರೆ ಆಚೆ ಇಷ್ಟು ಲೇಯರ್ ಆಫ್ ಮಸಲ್ಸ್ ಇರುತ್ತೆ ಮತ್ತು ಒಳಗಿನ ಭಾಗದಲ್ಲಿ ಲೇಯರ್ ಆಫ್ ಮಸಲ್ಸ್ ಇರುತ್ತೆ. ಈ ಒಳಗಿನ ಭಾಗದ ಎಳೆದಾಗ ಕೈ ಹಿಂಗೆ ಕೆಳಗೆ ಹೋಗುತ್ತೆ, ಆಚೆ ಭಾಗದ ಎಳೆದಾಗ ಕೈ ಹಿಂಗೆ ಮೇಲೆ ಹೋಗುತ್ತೆ. ಸೊ ಆಚೆ ಭಾಗದಲ್ಲಿರೋ 5-6 ಮಸಲ್ಸ್ ಎಲ್ಲ ಬಂದು ಒಂದೇ ಮೂಳೆಗೆ ಹೋಗಿ ಅಂಟ್ಕೊಳ್ಳುತ್ತೆ. ಇದನ್ನೇ ಲ್ಯಾಟ್ರಲ್ ಎಪಿಕಾಂಡೈಲ್ ಅಂತ ಕರಿತೀವಿ. ಈ ಮಸಲ್ಸ್ ಎಲ್ಲ ಹೋಗಿ ಒಂದೇ ಮೂಲ ಮಾಡ್ಕೊಂಡು ಹೋಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ. ಹಾಗಾಗಿ ನಾವು ಏನೋ ಮೂವ್ಮೆಂಟ್, ಎಕ್ಸೆಸಿವ್ ಮೂವ್ಮೆಂಟ್ಸ್ ಮಾಡಿದಾಗ ಅಲ್ಲಿ ಮೈನರ್ ಇಂಜುರೀಸ್ ಆಗುತ್ತೆ, ಸಣ್ಣ ಪುಟ್ಟ ಹರತ ಆಗುತ್ತೆ. ಆದರೆ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ, ಅದರಲ್ಲೇ ಆ್ಯಕ್ಟಿವಿಟಿ ಮಾಡಿದಾಗ ಇಲ್ಲಿ ನೋವು ಬರುತ್ತೆ. ಅದನ್ನು ಲ್ಯಾಟ್ರಲ್ ಎಪಿಕಾಂಡೈಲೈಟಿಸ್ ಅಂತ ಕರಿತೀವಿ. ಅದೇ ಒಳಗಿನ ಭಾಗದಲ್ಲಿ ಏನು 5-6 ಮಸಲ್ಸ್ ಇದೆ ಎಲ್ಲ ಹೋಗಿ ಒಳಗೆ ಇನ್ನೊಂದು ಮೂಳೆಯಲ್ಲಿ ನಿಮಗೆ ಮುಟ್ಟಿದ್ರೇ ಸಿಗುತ್ತೆ, ಈ ಮೂಳೆಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಇದನ್ನು ಮೀಡಿಯಲ್ ಎಪಿಕಾಂಡೈಲೈಟಿಸ್ ಅಥವಾ ಗಲ್ಫರ್ಸ್ ಎಲ್ಬೋ ಅಂತ ಕರಿತೀವಿ. ಇವತ್ತು ನಾವು ಟೆನ್ನಿಸ್ ಎಲ್ಬೋ, ಈ ಆಚೆ ಆಗೋ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನೇ ನಾನು ಈ ಥರ ಮೂವ್ಮೆಂಟ್ ಮಾಡಿದಾಗ ಅದು ಇಲ್ಲಿ ಎಳೆಯುತ್ತೆ, ಬಿಕಾಸ್ ಇದೆಲ್ಲ ಮೂಲ ಹೋಗಿ ಇಲ್ಲೇ ಸೇರಿರೋದ್ರಿಂದ. ಸೊ ಆವಾಗ ಆಗೋ ನೋವನ್ನೇ ಟೆನ್ನಿಸ್ ಎಲ್ಬೋ, ಲ್ಯಾಟ್ರಲ್ ಎಪಿಕಾಂಡೈಲಿಟಿಸ್ ಅಂತ ಕರೆಯೋದು. ಇದು ಮೊದಲು ಫಸ್ಟ್ ಕಂಡಿಡಿದಾಗ ತುಂಬ ಟೆನ್ನಿಸ್ ಪ್ಲೇಯರ್ಸಲ್ಲಿ ಈ ಮೂಮೆಂಟ್ ಮಾಡಿ ಆಗೋದ್ರಿಂದ ಇದಕ್ಕೆ ಒಂದು ಟೆನ್ನಿಸ್ ಎಲ್ಬೋ ಅನ್ನೋ ಹೆಸರೇ ಇಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಅದು ಟೆನ್ನಿಸ್ ಪ್ಲೇಯರಲ್ಲೇ ಆಗಬೇಕು ಅಂತ ಅಲ್ಲ. ಹಾಗಾದರೆ ಈ ಟೆನ್ನಿಸ್ ಎಲ್ಬೋ ಅನ್ನೋದು ಯಾರಲ್ಲಿ ಆಗುತ್ತೆ? ಬರೀ ಪ್ಲೇಯರ್ಸು, ಅಥ್ಲೀಟ್ಸಲ್ಲಿ ಯಾರು ಈ ಮೂವ್ಮೆಂಟ್ ಮಾಡ್ತಾರೆ ಅವರಿಗಷ್ಟೇ ಆಗುತ್ತೆ ಅಂತ ಅಲ್ಲ. ಈಗ IT ಪ್ರೊಫೆಷನಲ್ಸ್ ಎಲ್ಲಿ ಈ ಮೂವ್ಮೆಂಟ್ ತುಂಬ ಫ್ರೀಕ್ವೆಂಟಾಗಿ ರಿಸ್ಟ್ ಮೂವ್ಮೆಂಟ್ಸ್ ಮಾಡೋ, ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರು, ಟೈಲರ್ಸ್ ಇರ್ಬೋದು, ಬಾಡಿ ಬಿಲ್ಡರ್ಸಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಕಾರ್ಪೆಂಟರ್ಸು, ಪ್ಲಂಬರ್ಸ್ ಇರ್ಬೋದು, ತುಂಬ ಈ ರೊಟೇಟ್ರಿ ಮೂವ್ಮೆಂಟ್ ಮಾಡೋರಲ್ಲಿ, ಆ ಡಾಕ್ಟರ್ಸಲ್ಲೂ ಎಷ್ಟೊಂದು ಜನಕ್ಕೆ ಈ ಲ್ಯಾಟ್ರಲ್ ಎಪಿಕಾಂಡೈಲೈಟಿಸ್, ಏನು ಟೆನ್ನಿಸ್ ಎಲ್ಬೋ ಅನ್ನೋದಿದೆ ಅದು ಆಗ್ತಾ ಇದೆ. ಎಲ್ಲಿ ತುಂಬ ರಿಸ್ಟ್ ಮೂವ್ಮೆಂಟ್ ಯೂಸ್ ಮಾಡೋ ಯಾವುದೇ ಕೆಲಸ ಇರ್ಬೋದು, ಅದರಲ್ಲಿ ತುಂಬ ಮೂವ್ಮೆಂಟ್ ಆದಾಗ ಒಂದೊಂದ್ಸಲಿ ಲೋಡ್ಕಿನ್ನ ಜಾಸ್ತಿ ನಮ್ಮ ಮಸಲ್ಸ್ಗೆ ನಾವು ಕೆಲಸ ಕೊಟ್ಟಾಗ ಇಲ್ಲಿ ಹರಿದು ಸ್ಟ್ರೈನ್ ಆಗುತ್ತೆ, ಆವಾಗ ಇದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಹೇಗೆ ಗೊತ್ತಾಗುತ್ತೆ ನನಗೆ ಟೆನ್ನಿಸ್ ಎಲ್ಬೋ ಇದೆಯಾ ಇಲ್ವಾ ಅಂತ ಅಂದಾಗ, ನೀವು ಒಂದು ನಮ್ಮ ಎಲ್ಬೋ ಏನಿದೆ ಅದರ ಹೊರಭಾಗದ ಮೂಳೆಯಲ್ಲಿ ನೋವು ಬಂದರೆ ಆವಾಗ ಈ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇನ್ನೊಂದೇನು ಅಂದರೆ ಗ್ರಿಪ್ ಸ್ಟ್ರೆಂತ್ ಏನು ಕರಿತೀವಿ, ಏನನ್ನೋ ಹಿಡ್ಕೊಂಡು ಹಿಂಗೆ ಒತ್ತಕ್ಕೆ ಹೋಗ್ತೀವಿ, ಆ ಗ್ರಿಪ್ ಸ್ಟ್ರೆಂತ್ ನಿಮ್ದು ವೀಕ್ ಆಗುತ್ತೆ. ಹಿಂಗೆ ಹಿಡ್ಕೊಂಡು ಏನೋ ಕೆಲಸ ಮಾಡಿ ಏನೋ ಎತ್ತಕ್ಕೆ ಹಿಂಗೆ ಹೋಗ್ತೀನಿ, ಸಿವಿಯರ್ ಪೇಯ್ನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಇದು ಟೆನ್ನಿಸ್ ಎಲ್ಬೋ ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ. ಇಲ್ಲ ಏನೇ ಒಂದು ಆ್ಯಕ್ಟಿವಿಟಿ ಮಾಡಿ ನನ್ನ ಕೈನ ಹಿಂಗೆ ಮೇಲೆತ್ತದೆ, ಆವಾಗ ಇಲ್ಲಿ ಒಂದು ಸಿವಿಯರ್ ಕರೆಂಟ್ ಶಾಕ್ ಹೊಡೆದಂಗೆ ಪೇಯ್ನ್, ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಅನ್ಕೋಬೇಕು ಇದು ಮೇ ಬಿ ಟೆನ್ನಿಸ್ ಎಲ್ಬೋ ಇರಬಹುದು ಅಂತ. ಆವಾಗ ನೀವು ಹತ್ತಿರದ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಕಾಗತ್ತೆ. ಇದು ನಿಮಗೆ ಗೊತ್ತಾಗುವಂತಹ ಸಿಂಪ್ಟಮ್ಸು, ಇದರಿಂದ ನೀವು ಕಂಡುಕೊಬಹುದು ಇದೆಲ್ಲ ಪ್ರಾಬ್ಲಮ್ಸಿಂದ. ಈಗ ನಿಮಗೆ ಒಂದು ಮನೆಯಲ್ಲೇ ಹೇಗೆ ನಾವು ಟೆಸ್ಟ್ ಮಾಡಿ ನೋಡ್ಬೋದು ನನಗೆ ಟೆನ್ನಿಸ್ ಎಲ್ಬೋ ಇದೆಯಾ ಅಂತ ನಿಮಗೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಮ ಕೈನ ಒಂದು ಟೇಬಲ್ ಮೇಲೆ ಹೀಗೆ ಇಡಿ, ಆಮೇಲೆ ಮುಷ್ಟಿ ಮಾಡಿ, ಆಮೇಲೆ ಇನ್ನೊಂದು ಕೈ ಏನಿದೆ ಅದರಿಂದ ನೀವು ಇಲ್ಲಿಗೆ ಒಂದು ಫೋರ್ಸ್ ಹಾಕಬೇಕು. ಇದ್ರ ಫೋರ್ಸ್ಗೆ ಈ ಏನಿದೆ ರಿಸ್ಟ್ ಜಾಯಿಂಟ್ನ ಈ ಕೈನ ಹೀಗೆ ಮೇಲೆ ತರಕ್ಕೆ ಟ್ರೈ ಮಾಡಿ, ಆದರೆ ಈ ಕೈಯಿಂದ ಫೋರ್ಸ್ ಬಿಡಬೇಕು. ಆವಾಗ ನಿಮಗೆ ಈ ಎಲ್ಬೋ ಪಾಯಿಂಟಲ್ಲಿ ಒಂದು ಸಿವಿಯರ್ ಕರೆಂಟ್ ಹೊಡೆದಾಗೆ ಒಂದು ಸಿವಿಯರ್ ಪೇಯ್ನ್ ಶುರುವಾಗುತ್ತೆ. ಅದಿತ್ತು ಅಂದರೆ ಇದು ಡೆಫಿನೆಟ್ಲಿ ಟೆನ್ನಿಸ್ ಎಲ್ಬೋ ಅಂತಾನೆ. ನೀವು ಇಲ್ಲಿ ಬಂದ್ರೂ ನಾನು ಅದೇ ಚೆಕ್ ಮಾಡಿ ನೋಡೋದು ನಿಮಗೆ ಟೆನ್ನಿಸ್ ಎಲ್ಬೋ ಇದೆಯಾ ಇಲ್ವಾ ಅನ್ನೋದಕ್ಕೆ. ಇದನ್ನು ಒಂದು ಹೋಮ್ ಟೆಸ್ಟ್, ಒಂದು ಸಿಂಪಲ್ ಟೆಸ್ಟು ಮಾಡಿ ನೋಡಿ.
ಟೆನ್ನಿಸ್ ಎಲ್ಬೋ ಇದೆಯಲ್ವಾ ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಆಯ್ತಪ್ಪ, ಈಗ ಟೆನ್ನಿಸ್ ಎಲ್ಬೋ ಇದೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ಗೆ ಬರೋಣ. ಈಗ ಬರ್ತೀರಾ, ನಾನು ಟೆನ್ನಿಸ್ ಎಲ್ಬೋ ಅಂತ ನೋಡ್ತೀವಿ. ಫಸ್ಟ್ ಯಾವಾಗೂ ನಾವು NSAIDs ಅಂತ ಹೇಳಿದ್ರೆ ನಾವು ಮಾತ್ರೆಗಳನ್ನು ಕೊಟ್ಬಿಟ್ಟು ಮತ್ತು ಫಿಸಿಯೋಥೆರಪಿಲೇ ಇದನ್ನು ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 90% ಟೈಮಲ್ಲಿ ನಮಗೆ ಬರೀ ಫಿಸಿಯೋಥೆರಪಿ ಮತ್ತು ಟ್ಯಾಬ್ಲೆಟ್ಸಿಂದಾನೆ, ಪೇಯ್ನ್ ಕಿಲ್ಲರ್ಸು, ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಅಂತ ಕರಿತೀವಿ, ಅದರಿಂದಾನೇ ನಿಮಗೆ 90% ಜನ ರಿಕವರ್ ಆಗಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ನೋವು 20-30% ಹರಿದಾಗ ಅಷ್ಟು ಶುರುವಾಗಿರುತ್ತೆ, ಕಂಪ್ಲೀಟಾಗಿ ಹರಿದಿರೋದಿಲ್ಲ. ಹಾಗಾಗ್ಬಿಟ್ಟು ರಿಕವರ್ ಆಗುತ್ತೆ. ಫಿಸಿಯೋಥೆರಪಿಗೂ ಸರಿಯಾಗಿಲ್ಲ ಅಂದಾಗ ನಾವು 6 ವಾರ ವೆಯ್ಟ್ ಮಾಡ್ತೀವಿ, ನೋಡ್ತೀವಿ, ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟು ಫಿಸಿಯೋಥೆರಪಿ ಕೊಟ್ಟು ಎಲ್ಲ ಟ್ರೈ ಮಾಡ್ತೀವಿ. ನಿಮಗೆ ಒಂದು 4-6 ವಾರ ಆದ್ರೂ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದಾಗ ನಾವು ಆ ಜಾಗಕ್ಕೆ ಇಂಜೆಕ್ಷನ್ನ ಹಾಕ್ತೀವಿ. ಆ ಇಂಜೆಕ್ಷನ್ನೇ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಅಂದರೆ ನಿಮ್ಮ ಹರಿದಿರೋದು ರಿಕವರ್ ಆಗ್ತಾ ಇಲ್ಲ ಮಾತ್ರೆಗೆ ಅಂತ ಅರ್ಥ. ಆವಾಗ ನಾವು ಅಲ್ಲಿ ಇಂಜೆಕ್ಷನ್ ಹಾಕಿದಾಗ ನಿಮಗೆ ನನ್ನ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ನನ್ನ ಚಾನಲಲ್ಲಿ. ಅಲ್ಲಿ ಹೋಗಿ ನೋಡಿ ಆ್ಯಕ್ಚುಲಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದನ್ನು ಹಾಕಿ ಇದನ್ನು ರಿಕವರ್ ಮಾಡಿಸ್ತೀವಿ. 96% to 98% ಇಷ್ಟರಲ್ಲೇ ರಿಕವರ್ ಆಗ್ತಾರೆ. ಇನ್ನು ಉಳಿದಿರೋ 1-2% ಜನ ಏನಿದ್ದಾರೆ ಇದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಅಂದಾಗ ನಾವು ಸರ್ಜರಿನ ಒಂದು ಆಪ್ಷನ್ ಆಗಿ ಇಟ್ಕೊತೀವಿ. ಡಿಬ್ರೈಡ್ಮೆಂಟ್ ಅಂತ ಮಾಡ್ತೀವಿ. ಆ ಹರಿದಿರುವ ಜಾಗವನ್ನು ಸ್ವಲ್ಪ ಶೇವ್ ಮಾಡಿ ಅದು ತೊಂದರೆ ಕೊಡದೇ ಇರೋ ಥರ ಒಂದು ಸರ್ಜರಿ ಮಾಡ್ತೀವಿ. ಅದು 1-2% ಜನಕ್ಕಷ್ಟೇ ಯೂಸ್ ಆಗೋದು. ಅಲ್ಲಿ ತನಕ ಹೋಗೋಕ್ಕೆ ಬಿಡಲ್ಲ. ನೀವು ರೈಟ್ ಟೈಮಿಗೆ, ಕರೆಕ್ಟ್ ಟೈಮಿಗೆ ನಮ್ಮ ಹತ್ರ ಬಂದರೆ ಇದಕ್ಕೆ ಬರೀ ಮಾತ್ರೆ ಫಿಸಿಯೋಲೇನೆ ನಾವು ಸರಿ ಮಾಡ್ತೀವಿ. ಹಾಗಾದರೆ ಟ್ರೀಟ್ಮೆಂಟ್ ಬಗ್ಗೆ ಆಯಿತು. ಈಗ ಹೇಗೆ ನಾವು ಇದನ್ನು ಪ್ರಿವೆಂಟ್ ಹೆಂಗೆ ಮಾಡ್ಬೋದು, ತಡೆಗಟ್ಟೋದು ಹೇಗೆ, ಬರ್ದೇ ಇರೋ ಥರ ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ, ಯಾರ ಕೆಲಸದಲ್ಲಿ ಈ ಥರ ರಿಸ್ಟ್ ಮೂಮೆಂಟ್ ತುಂಬ ಯೂಸ್ ಆಗೋ ನಿಮ್ಮ ಕೆಲಸಗಳಿದ್ದಾವೆ ಅದರಲ್ಲಿ ಬ್ರೇಕ್ಸ್ ತೊಗೊಳ್ಳಿ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಡಿ, ಓವರ್ ವರ್ಕ್ ಆಗೋ ಥರ ಕೆಲಸ ಮಾಡಬೇಡಿ. ನಿಮ್ಮ ಶರೀರನೇ ನಿಮಗೆ ಹೇಳ್ತಾ ಇರುತ್ತೆ, ಸಿಗ್ನಲ್ ಕೊಡ್ತಾ ಇರುತ್ತೆ, ಚೂರು ಇಲ್ಲೆಲ್ಲ ಮಧ್ಯೆ ನೋವು ಶುರುವಾಗಿರುತ್ತೆ. ಅವಾಗ ಅದನ್ನು ಲೆಕ್ಕಿಸದೆ ಬರೀ ನೋವಿನ ಮಾತ್ರೆ ನುಂಗ್ಕೊಂಡು ಇನ್ನೂ ಪದೇ ಮೂಮೆಂಟ್ ಮಾಡಿದಾಗ ಇಲ್ಲಿ ಅದು ಎಂಡಲ್ಲಿ ಹೋಗಿ ಹರಿಯುತ್ತೆ. ಆ ಪ್ರಾಬ್ಲಮಿಂದ ಇದಾಗೋದು. ಸೊ ಬ್ರೇಕ್ಸ್ ತಗೊಳ್ಳಿ ಕರೆಕ್ಟ್ ಟೈಮಲ್ಲಿ. ಮತ್ತು ಮಸಲ್ ಸ್ಟ್ರೆಂಥನಿಂಗ್ ಮಾಡಿ, ಮೂಮೆಂಟ್ಸ್ ಮಾಡಿ, ಗ್ರಿಪ್ ಸ್ಟ್ರೆಂಥನಿಂಗ್ ಮಾಡಿ, ಅದರಿಂದ ನಿಮಗೆ ಇದರಿಂದ ತಡೆಗಟ್ಬೋದು. ಇನ್ನೊಂದು ವಾರ್ಮ್ ಅಪ್ ಮಾಡಬೇಕು. ಫಸ್ಟ್ ಮೂಮೆಂಟ್ಸ್ ಎಲ್ಲ ಮಾಡಿ, ರಿಸ್ಟ್ ಮೂಮೆಂಟ್ಸ್ ಎಲ್ಲ ಮಾಡಿ, ಫಸ್ಟ್ ವಾರ್ಮ್ ಅಪ್ ಒಂದು 10 ಮಿನಿಟ್ಸ್ ಮಾಡಿ, ಆಮೇಲೆ ನಿಮ್ಮ ಕೆಲಸಕ್ಕೆ ಇಳೀರಿ. ಅದರಿಂದನೂ ಈ ಇಂಜುರಿನ ತಡಿಬೋದು. ಸೊ ಸ್ನೇಹಿತರೆ, ಇದು ನಮ್ಮ ಟೆನ್ನಿಸ್ ಎಲ್ಬೋ ಬಗ್ಗೆ ಫುಲ್ ನಾನು ಹೇಳಿರೋದು ಡೀಟೇಲ್ಸು. ನಿಮಗೂ ಆಗಿದೆಯಾ ಈ ಥರ? ಆಗಿರುತ್ತೆ. ಬಿಕಾಸ್ ನಾನು ನನ್ನ OPD ತಿಂಗಳಿಗೆ ನಾವು ಮಿನಿಮಮ್ ಅಂದರೂ 10-15 ಈ ಥರ ಕೇಸಸ್ನ ನೋಡ್ತಾ ಇರ್ತೀವಿ. ಅವರಿಗೆಲ್ಲ ಫಿಸಿಯೋಥೆರಪಿ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ತಲುಪಲಿ, ಇದ್ರ ಬಗ್ಗೆ ಅವೇರ್ನೆಸ್ ಬರಲಿ ಅಂತ ವಿಡಿಯೋ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಮುಂದೆ ಆರ್ಥೋಪೆಡಿಕ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ಗೆ ನಾವು ಸೊಲ್ಯೂಷನ್ಸ್ನ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.